ಇನ್ನು ಈ ಅಯೋಧ್ಯೆಗೂ ಹಾಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಇದೆಯಲ್ವಾ, ಇಲ್ಲಿರುವಂತಹ ವಿನಾಯಕ ದೇವಸ್ಥಾನದ ಅರ್ಚಕರಿದ್ದಾರಲ್ವಾ, ಮೇಲಾಗಿ ಇವರು ಕನ್ನಡದವರು, ಇವರು ರಾಮ ಮಂದಿರ ಉದ್ಘಾಟನೆಗೆ ಬಂಗಾರವನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಂಗಾರ ಯಾವುದು, ಏನ್ ಬಂಗಾರ ಕೊಟ್ಟಿದ್ದಾರೆ, ಯಾರಿವರು, ಎಲ್ಲಾ ಡೀಟೇಲ್ಸ್ ಅನ್ನ ನಾವು ತೋರಿಸ್ತೀವಿ ನೋಡಿ. ಮಂದಿರ ನಿರ್ಮಾಣದಲ್ಲಿ ಬಹಳಷ್ಟು ಜನರ ಯೋಗದಾನ ಇದೆ. ಒಬ್ರು ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ. ಇವರು ಬರೋಬ್ಬರಿ 1 kg ಬಂಗಾರವನ್ನ ಸಂಗ್ರಹ ಮಾಡಿ ಇಲ್ಲಿ ರಾಮ ಮಂದಿರಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕನ್ನಡಿಗರಾದ್ರೂ ಕೂಡ ಸದ್ಯಕ್ಕೆ ಅವರು ಅಮೆರಿಕದಲ್ಲಿರ್ತಾರೆ. ಅಮೆರಿಕದಲ್ಲಿರುವಂತಹ ಎಲ್ಲ ಭಾರತೀಯರಿಂದಲೂ ಕೂಡ 1 ಗ್ರಾಮ್ ಬಂಗಾರವನ್ನ ಕಲೆಕ್ಟ್ ಮಾಡಿ ಸುಮಾರು ಅರ್ಧ kg ಬಂಗಾರದಷ್ಟು ತಾವು ಹೊಂದಾಣಿಕೆ ಮಾಡಿ 1 kg ಬಂಗಾರವನ್ನ ರಾಮ ಮಂದಿರಕ್ಕೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಅವ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಅವ್ರಿಗೆ ಯಾಕೆ ಈ ತರದೊಂದು ಕಾನ್ಸೆಪ್ಟ್ ಬಂತು, ಮತ್ತೆ ಹೇಗೆ ಕೊಟ್ಟರು, ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ. ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಸರ್, ನನ್ನ ಹೆಸರು ಉಮಾಶಂಕರ ದೀಕ್ಷಿತ್ ಅಂತ. ನಾನು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ ಚೊಕ್ಕಂಡಳ್ಳಿ ಗ್ರಾಮದವನು. ನನ್ನ ಅಧ್ಯಯನ ಎಲ್ಲ ಕರ್ಣಿಕರ ಪಾಠಶಾಲೆಯಲ್ಲಿ ಆಗಿ ನಾನು ಅಮೇರಿಕಾಗೆ 1990ರಲ್ಲಿ ಶಿವವಿಷ್ಣು ಟೆಂಪಲ್ ನನ್ನನ್ನು ಇಂಟರ್ವ್ಯೂ ಮಾಡಿ ಅಲ್ಲಿ ಅರ್ಚಕನಾಗೋದೆ. 12 ವರ್ಷಗಳ ಕಾಲ ಮಾಡಿ ಆಮೇಲೆ ಭಗವಂತ ನಮಗೆ ಯಾವುದೋ ರೀತಿಯಲ್ಲಿ ಪ್ರಜೆಗಳಿಂದ ನಮ್ಮಿಂದ ಧನ ಸಹಾಯದಿಂದ ನಾನು 2 ಚರ್ಚ್ಗಳನ್ನು ತಗೊಂಡು ಕ್ಯಾಲಿಫೋರ್ನಿಯಾ ರಾಜ್ಯದ ಸ್ಯಾಕ್ರಮೆಂಟೋದಲ್ಲಿ ಒಂದು ಸಿದ್ಧಿವಿನಾಯಕ ದೇವಾಲಯ, 10 ದೇವರುಗಳ ಕಾಂಪ್ಲೆಕ್ಸು, ಸಿಲಿಕಾನ್ ವ್ಯಾಲಿ ಸ್ಯಾನೋಜೆ ಪಕ್ಕದಲ್ಲಿರ್ತಕ್ಕಂಥ ಫ್ರೀಮಾಂಟಲ್ಲಿ 3.6 ಎಕರ್ ಚರ್ಚ್ ಕೊಂಡ್ಕೊಂಡು ನಮ್ಮ ಹಿಂದೂ ಟೆಂಪಲ್ ಮಾಡಿದ್ದೀವಿ. ಈ ಬಂಗಾರನ ಹೇಗೆ ಕಲೆಕ್ಟ್ ಮಾಡಿದ್ರಿ? 1 kg ಬಂಗಾರ ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಎಷ್ಟು ಜನ ನೀವು ಅಲ್ಲಿ ಭಾರತೀಯರಿದ್ದೀರೋ ಅಥವಾ ಕನ್ನಡಿಗರಿದ್ದೀರಾ? ಎಷ್ಟು ಜನ ಇದ್ದೀರಿ? ಮತ್ತೆ ಹೇಗೆ ಕಲೆಕ್ಟ್ ಮಾಡ್ಕೊಂಡ್ರಿ ನೀವು ಅದನ್ನೆಲ್ಲ? ನಮಗೆ ಭಾರತೀಯರು ತುಂಬ ಜನ ಇದ್ದಾರೆ. 200 ಮೈಲಿಯಲ್ಲಿ ಒಂದು 20,000 ಫ್ಯಾಮಿಲೀಸ್ ಇದೆ. ನಮ್ಮ ಟೆಂಪಲ್ ಏರಿಯಾದಲ್ಲಿ ಒಂದು 500ರಿಂದ 1000 ಮನೆ ಇದೆ. ನಾನು ಸುಮ್ಮನೆ ಅನೌನ್ಸ್ ಮಾಡಿದೆ, 1 ಗ್ರಾಮ್ ಒಬ್ರು ಕೊಡಿ, ನಾವು ಕ್ರೆಡಿಟ್ ಕಾರ್ಡ್ ಬಿಟ್ಟರೆ ಕ್ಯಾಶ್ ನೋ ಚೆಕ್, ನೀವು ಬಂದು ಗೋಲ್ಡ್ಗೆ ಅಂತ ಕ್ರೆಡಿಟ್ ಕಾರ್ಡೇ 1 ಗ್ರಾಮ್ ಅಷ್ಟು ಕೊಡಬೇಕು. ಕಲೆಕ್ಟ್ ಆಗಿದ್ದನ್ನು ನಾವು ಇಂಡಿಯಾಗೆ ಕಳಿಸಿ ಬಂಗಾರ ತಗೋತೀವಿ ಅಂತ ಹೇಳಿದ್ರು. ನಮಗೆ ಅಲ್ಲಿ ಲೋಕಲಿಂದ ಒಂದು ಅರ್ಧ kg ಬಂಗಾರ ಕಲೆಕ್ಟ್ ಆಯಿತು. ನಮ್ಮ ವತಿಯಿಂದ ಒಂದು ಅರ್ಧ kg ಎಲ್ಲ ಮಾಡಿಕೊಂಡು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾವು ವರ್ಗಾವಣೆ ಮಾಡಿ ಸ್ಟೇಟ್ ಇಂಡಿಯಾದಲ್ಲೇ ಗೋಲ್ಡ್ ಕೊಂಡ್ಕೊಂಡು ಇಲ್ಲಿ ಬಂದು ಹ್ಯಾಂಡ್ ಓವರ್ ಮಾಡೋದು. ಹೇಗೆ ಅನ್ಸುತ್ತೆ ಸರ್? ಎಷ್ಟು ಖುಷಿ ಇದೆ ನಿಮಗೆ? ಖಂಡಿತ ಖುಷಿ ಸರ್. ನಾನು ಭಾರತೀಯನಾಗಿ ಹುಟ್ಟಿರ್ತಕ್ಕಂಥದ್ದು ಮೊದಲನೇ ಹೆಮ್ಮೆ, ಅದು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅನ್ನೋದು 2ನೇ ಹೆಮ್ಮೆ. ನೀವು ಕೊಟ್ಟಿರೋ ಗೋಲ್ಡ್ ಏನಾಗಿ ಬಳಕೆ ಆಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ನಾನು ಗೋಪಾಲ್ಜಿ ಅವ್ರಿಗೆ ಹೇಳಿದೆ, ಸರ್ ಇದನ್ನು ನಾವೆಲ್ಲ ಮಾಡಿ ಕಿರೀಟಕ್ಕೆ ಅಂತ, ಕಿರೀಟನೇ ಮಾಡಿಸ್ತೀವಿ ದೀಕ್ಷಿತರೆ, ಡೋಂಟ್ ವರಿ ಅಂತ ಗೋಪಾಲ್ಜಿಯವರು ಮತ್ತು ಚಂಪತ್ರಾಯ್ ಅವರು ಅವತ್ತು ಹೇಳಿ ನನಗೆ ಮಾಡಿದ್ದಾರೆ. ಈಗ ಮಾಡಿರ್ತಾರೆ ಸರ್. ಅದನ್ನು ಭರವಸೆ ಇಲ್ಲ ಸರ್, 100% ನಮ್ಗೆ ಒಳ್ಳೆಯದು. ಇದಿಷ್ಟು ಇವ್ರ ಮಾತು. 1 kg ಬಂಗಾರವನ್ನು ರಾಮನ ಕಿರೀಟಕ್ಕಾಗಿ ಕೊಟ್ಟಿದ್ರು, ಅದಾಗಿದೆ ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.